ಹಾಯ್, ಇದು ಕೇರಳ ಸ್ಟೇಟು ಕಣ್ಣೂರು ಡಿಸ್ಟಿಕ್ಕು ಕೊಟ್ಟಿಯೂರು ಅನ್ನೋ ಸ್ಥಳ ಇದು. ಕೊಟ್ಟಿಯೂರಲ್ಲಿ ಎರಡು ಥರ ಇದೆ. ಒಂದು ಅಕ್ಕರೆಯ ಕೊಟ್ಟಿಯೂರು, ಒಂದು ಇಕ್ಕರೆಯ ಕೊಟ್ಟಿಯೂರು ಅಂತ. ಇದನ್ನು ಏನು ಪ್ಲೇಸ್ ಇದೆ ಇದು ಇಕ್ಕರೆಯ ಕೊಟ್ಟಿಯೂರು ಅಂತಾರೆ. ನದಿಯಿಂದ ಆ ಕಡೆ ಬರೋದನ್ನು ಅಕ್ಕರೆಯ ಕೊಟ್ಟಿಯೂರು ಅಂತಾರೆ. ಇದು ಮೇಯ್ನ್ ರೀಸನ್ನು ಇಷ್ಟು ಪಬ್ಲಿಸಿಟಿ ಆಗಲಿಕ್ಕೆ, ಜನಕ್ಕೆ ಇಷ್ಟೊಂದು ಜನ ಹೋಗಲಿಕ್ಕೆ ಕಾರಣ ಯಾರಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ಅವ್ರು ಹೋಗಿ ಬಂದಮೇಲೆ ತುಂಬ ಜನಕ್ಕೆ ಗೊತ್ತಾಗಿದ್ದು, ಇಲ್ಲಿ ಈ ಥರ ಒಂದು ಸ್ಥಳ ಇದೆ, ಈ ರೀತಿ ಆಚರಣೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದ್ದು. ಹಾಗಾಗಿ ನಾವು ಕೂಡ ಈ ಸಲ ನಾವು ಇನ್ಸ್ಟಾಗ್ರಾಮಲ್ಲಿ ಬರೋ ರೀಲ್ಸ್ಗಳೆಲ್ಲ ನೋಡ್ಕೊಂಡು ನಾವು ಕೂಡ ಹೋಗಬೇಕು ಅಂತ ಹೋಗ್ಬಿಟ್ಟು ಬಂದು ಹೋಗೋ ರೋಡ್ ಇದೆಯಲ್ಲ ಅದೇ ಕೂಡ ತುಂಬಾ ಚೆನ್ನಾಗಿತ್ತು. ಕೊಡಗು ವಿರಾಜಪೇಟೆ ರೋಡಲ್ಲಿ ಹೋಗಿದ್ದಿದ್ದೆಲ್ಲ ಕಾಡಿನ ಮಧ್ಯೆ ಅದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅದೊಂದು ಎಂಜಾಯ್ಮೆಂಟ್ ಅದು. ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಭಕ್ತಿಯಿಂದ ಹೋಗಿದ್ವಿ ಅಲ್ಲಿ ಅಂತಂದಮೇಲೆ ಅಲ್ಲಿ ನಾವು ಹೋದಂಥ ಸ್ಥಳದಲ್ಲಿ ನಾವು ಕೂಡ ಅವ್ರದ್ದು ಆಚರಣೆಗಳಿಗೆ, ಅವ್ರ ಧರ್ಮಗಳಿಗೆ, ಅವ್ರ ವಿಚಾರಗಳಿಗೆ ನಾವು ಕೂಡ ಬೆಲೆ ಕೊಟ್ಟು ಅಲ್ಲಿ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಅಲ್ಲಿ ಗಲೀಜು ಮಾಡೋವಂಥದ್ದಾಗಲಿ, ಇಲ್ಲ ಸ್ಲಿಪ್ಪರ್ಗಳಲ್ಲಿ, ಡ್ರಾಯರ್ಗಳಲ್ಲಿ, ಇನ್ನರ್ವೇರ್ಗಳಲ್ಲಿ ತಗೊಂಡು ಅಲ್ಲಿ ವೇಸ್ಟ್ ಮಾಡಿ ಬಿಸಾಕ್ಬಿಟ್ಟು ಬರಬಾರ್ದು ಅಂತ ಅವರು ಮುಂಚೆನೇ ರಿಕ್ವೆಸ್ಟ್ ಮಾಡಿ ಹೇಳ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಫಾಲೋ ಮಾಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಸ್ಥಳ ಏನಂತಂದರೆ, ಒಬ್ಬ ದಕ್ಷ ರಾಜ ಯಾಗ ಮಾಡಬೇಕಾದ್ರೆ ತನ್ನ ಮಗಳಿಗೆ ಆಹ್ವಾನ ಕೊಟ್ಟಿರೋದಿಲ್ಲ. ಶಿವನ ಸತಿ ಆಹ್ವಾನ ಇಲ್ಲದೆ ಇರೋದ್ರು ಕೂಡ ಅಲ್ಲಿಗೆ ನನ್ನ ತಂದೆ ಮಾಡ್ತಾರೆ ಯಾಗದಲ್ಲಿ ನಾನು ಕೂಡ ಪಾಲ್ಗೊಳ್ಬೇಕು ಅಂತ ಶಿವನ ಸತಿ ಅಲ್ಲಿಗೆ ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಅಲ್ಲಿಗೆ ಅವ್ರಿಗೆ ಅವಮಾನ ಆಗುತ್ತೆ. ಅವಮಾನ ಸಹಿಸಲಾರದೆ ಅವರು ಬೆಂಕಿಗೆ ಆಹುತಿ ಆಗ್ತಾರಂತೆ. ಆ ಯಜ್ಞಕುಂಡಕ್ಕೆ ಬೆಂಕಿಗೆ ಆಹುತಿ ಆಗ್ತಾರಂತೆ. ಆ ವಿಷಯನ ಕೇಳಿದಂಥ ಶಿವ ರುದ್ರತಾಂಡವನ ತಾಳ್ತಾರೆ ಅನ್ನೋದನ್ನು ಇದೊಂದು ಸ್ಟೋರಿ ಇದೆ ಅಂತ ಹೇಳ್ತಾರೆ ಅಲ್ಲಿ ಜನ. ನೋಡಿ, ಅಲ್ಲಿ ಆನೆ ಮೇಲೆ ಆ ಶಿವ ಪಾರ್ವತಿಯವ್ರನ್ನ ಮೆರವಣಿಗೆ ಮಾಡ್ತಾರೆ. ಅಂದರೆ ಅಲ್ಲೇ ಪ್ರದಕ್ಷಿಣೆ ಹಾಕಿಸ್ತಾರೆ. ದಿನಕ್ಕೆ 2 ಟೈಮೋ 3 ಟೈಮೋ ಕರ್ಕೊಂಡು ಬರ್ತಾರಂತೆ ಆನೆನ. ನಾನು ಕೂಡ ಅಲ್ಲೇ ಇದ್ದೆ ಆ ಟೈಮಲ್ಲಿ. ಕರ್ಕೊಂಡು ಬಂದು ಪಂಜು ಮೆರವಣಿಗೆ ಎಲ್ಲ ಮಾಡ್ತಾರೆ. ಮುಂದೆ ನೋಡಿ, ಒಂದು ಆನೆಯಲ್ಲಿ ಶಿವ, ಒಂದು ಆನೆಯಲ್ಲಿ ಪಾರ್ವತಿಯವ್ರನ್ನ ಕರ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅದು ತುಂಬ ಬೆಟ್ಟ ಗುಡ್ಡಗಳ ಮಧ್ಯೆ ಈ ನದಿ ಪಕ್ಕದಲ್ಲಿ ಈ ಥರ ಒಂದು ಹಳೇ ಗುಡಿಸಲು ಮಧ್ಯೆನೇ ಮಾಡೋವಂಥದ್ದು ಯಾವುದಾದ್ರು ಈ ಥರ ದೇವಸ್ಥಾನ ಕಟ್ತಾನಂಗೆ ಅದೇ ಗುಡಿಸಲಲ್ಲಿ ಇದೇ ಆಚಾರಗಳನ್ನ ಅಂಥದ್ದು ತುಂಬಾ ನಮಗೆ ಕಣ್ಸೆಳೆಯುತ್ತೆ. ನೋಡಿ, ಏನಂತಂದರೆ ಅಲ್ಲಿ ಹೋದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಹೋಗಿದ್ದೀವಿ. ಮತ್ತು ಡಿ ಬಾಸ್ ಹೋಗಿ ಬಂದಮೇಲೆ ತುಂಬಾ ಫೇಮಸ್ ಆಗಿದ್ದು. ಇದು ಇನ್ನೊಂದು ಕಡೆ ಹೋಗಿದ್ದು ನಾವು, ಅದೇ ಕಣ್ಣೂರು ಡಿಸ್ಟಿಕ್ಕಲ್ಲೇ ಇನ್ನೊಂದು ಕಡೆ ಹೋಗಿದ್ದು ಮಡೈಕಾವು ಭಗವತಿ ಟೆಂಪಲ್ ಅಂತ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಪ್ರಸಾದವಾಗಿ ಚಿಕನ್ ಕೊಡ್ತಾರೆ ಅನ್ನೋದು ತುಂಬ ಫೇಮಸ್ಸು. ಅಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಹೋಗ್ಬಿಟ್ಟು ಬನ್ನಿ. ಬಟ್ ಅಲ್ಲಿನ ರೂಲ್ಸ್ನ ಯಾರು ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.